ಒಂದು ಸಂಘಟನೆ ಹುಟ್ಟು ಹಾಕಬೇಕಾಗ್ಯದ. ಕಾಂಗ್ರೆಸ್ಸಲ್ಲಿ ಸೇವಾದಳ ಅದ, ಮತ್ತು ಇವು ಸಣ್ಣ ಪಕ್ಷಗಳಿದ್ದಾವಲ್ಲ, ಇದು ಕಮ್ಯುನಿಸ್ಟ್ ತಮ್ಮ ಅತಿಯಾದ ಒಂದು ಬುದ್ಧಿವಂತಿಕೆಯಿಂದಾಗಿನ ಅತಿ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆ ಇಲ್ಲ ಅಂತಲ್ಲ, ಆ ಅತಿ ಬುದ್ಧಿವಂತಿಕೆಯಿಂದ ಇವತ್ತು ಎಷ್ಟು ಬೆಳಿಬೇಕಾಗಿತ್ತು ಬೆಳೀಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗರಾಗಿರ್ಬೋದು, ಕಮ್ಯುನಿಸ್ಟರಾಗಿರ್ಬೋದು, ಸಮಾಜವಾದಿಗಳಾಗಿರ್ಬೋದು, ಇನ್ನುಳಿದ ಯಾವುದೇವಾದಿಗಳಾಗಿರ್ಬೋದು, ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು, ಮಾಯಾವತಿ ಅಂತ ನಾಯಕಿಯರಾಗಿರ್ಬೋದು, ಇವರೆಲ್ಲರೂ ಇವತ್ತು ನಿಂತು ವಿಚಾರ ಮಾಡಬೇಕಾದ್ರೆ ತಮ್ಮ ಸ್ವಂತ ಆಶಯಗಳನ್ನು ಬದಿಸರಿಸಬೇಕಾಗ್ಯದ. ನನ್ನಂತ ನಾನಾ ಬರಬೇಕು ಅಂತೇಳಿ ಮಾಯಾವತಿ ಅನ್ನೋದಾಗಿರಿ, ಅಖಿಲೇಶ್ ಯಾದವ್ ಅಂತ ನನ್ನ ಮಗನ ಬರಲಿ ಅನ್ನುವಂಥದ್ದಾಗಿರಿ, ಅದೇ ತೇಜಸ್ವಿ ಯಾದವ್ ಬರಲಿ ಅಂತ ಅವ್ರ ಮಗನ ಬರಲಿ ಅನ್ನುವಂಥದ್ದಾಗಿರಿ, ಇಂಥವೆಲ್ಲ ಅದೇ ದೇವೇಗೌಡರು ತಮ್ಮ ಮಕ್ಕಳು ಬೆಳೀಲಿ ಅನ್ನುವಂಥ ವಿಚಾರಗಳಾಗಿರಿ. ಇವು ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ RSS ಇಡೀ ದೇಶವನ್ನು ತನ್ನ ಕಬಂಧ ಭಾವ್ಯದಲ್ಲಿ ತೆಗೆದುಕೊಳ್ಳೋದು ಎರಡು ಮಾತೇ ಇಲ್ಲ. ಆಲ್ರೆಡಿ BJPಯನ್ನು ತಮ್ಮ ರಾಜಕೀಯ ಅಸ್ತ್ರನಾಗಿ ಅವ್ರು ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ತಮಗೆ ಬೇಕಾದಂಥವ್ರನ್ನ ನಾಯಕರನ್ನಾಗಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೋಸ್ಟ್ ಪ್ರೊಬಬಲಿ ಮೋದಿಯವರು ಕೊನೆಯ ಕ್ಯಾಂಡಿಡೇಟ್ ಆಗ್ಬೋದು BJP ಇದರಲ್ಲಿ RSSಗೆ ಪ್ರಧಾನಿ ಪಟ್ಟಕ್ಕೆ ಕೊಡುವಂಥವ್ರು. ಇನ್ನೇನು ಮುಂದೆ ಬಂದರು RSS ಪ್ರಣೀತ ಪ್ರಧಾನಿಗಳು ಬರ್ತಾರೆ ವಿನಃ RSS ವಿರೋಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಮೋದಿಯವರಂತೆ ಬೆಂಡ್ ಆಗಿದ್ದಾರೆ ಅನ್ನೋದು ಈ ಎರಡು ಘಟನೆಗಳಿಂದ. ಹರಿಯಾಣದಲ್ಲೂ ಅಲ್ಲಿ ತಮ್ಮ ಮುಖಂಡು ಲಾಸ್ಟ್ ಟೈಮ್ ತೋರಿಸಲಿಲ್ಲ, ಮತ್ತು ಮಹಾರಾಷ್ಟ್ರದಲ್ಲೂ ಕೊನೆಯ ದಿನಗಳಲ್ಲಿ ಕೊನೆಯ ಒಂದು 2 ದಿನದಲ್ಲಿ ಬೇರೆ ವಿದೇಶಕ್ಕೆ ಹೋಗಿದ್ದು ನಿಮ್ಗೆ ಗೊತ್ತದ. ಹೀಗಾಗಿ ಅವ್ರಿಗೂ ಗೊತ್ತಾಯ್ತಲ್ಲ ನನ್ನ ಶಕ್ತಿ ತೀರ್ಯದಪ್ಪ ಅಂತೇಳಿ. ಮತ್ತು ರಾಹುಲ್ರ ಮುಂದಂತೆ ಅದು ತೀರ್ಯದ. ಬಟ್ ಸಂಘಟನೆಯಾಗಿ RSS ಮಾತ್ರ ಈ ಒಂದು ಗೋಲ್ವಾಲ್ಕರ್ ಅವ್ರ ಜೊತೆಗೆ ನಮ್ಮ ಇನ್ನೊಬ್ಬರು ಹೆಡ್ಗೇವಾರ್ ಅವರು ಸ್ಥಾಪಿಸಿದಂತಹ ಈ ಒಂದು RSS ಮುಂದಿನ ದಿನಗಳಲ್ಲಿ 2025ರಲ್ಲಿ ಪೂರ್ತಿಯಾಗಿ ಅದರ ನಂತರ ದಿನಗಳಲ್ಲಿ ಪೂರ್ತಿಯಾಗಿ ಇಡೀ ದೇಶವನ್ನು ತಮ್ಮ ಒಂದು ಮೂಗಿನ ನೇರಕ್ಕೆ ನಡೆಸುವಂಥ ಸಾಧ್ಯತೆ. ಅವ್ರು ಎಲ್ಲಿಯೂ ಮನುಶಾಸ್ತ್ರ ಮನುಸ್ಮೃತಿ ಅಂತ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಆ ನೆಲೆಯಲ್ಲಿ ಈ ದೇಶ ಒಯ್ಯುವಂಥದ್ದು ಇಲ್ಲೇ ಅಂಬೇಡ್ಕರ್ ಮತ್ತು ಗಾಂಧಿ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರ ವಿಚಾರ ಉಳಿಬೇಕಾಗಿದ್ದರೆ ಈ ಸಮಾಜವಾದಿಗಳು, ಈ ಕಮ್ಯುನಿಸ್ಟರು, ಮುಖ್ಯವಾಗಿ ಕಾಂಗ್ರೆಸ್ಸಿಗರು, ಅದರಲ್ಲೂ ರಾಹುಲ್ ಗಾಂಧಿಯವರು ಮರಳಿ ಕಾಂಗ್ರೆಸ್ಸನ್ನು ಕಟ್ಟಬೇಕಾಗ್ಯದ. ಆ ಕಾಂಗ್ರೆಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಅಲ್ಲಿ ಭ್ರಷ್ಟರು ಇಲ್ಲದಂತ. ಯಾಕೆ ಸಾಕಷ್ಟು ಈಗಾಗಲೇ ನಿಮಗೂ ಗೊತ್ತದ ಕಾಂಗ್ರೆಸ್ನಲ್ಲಿ ಶಕ್ತಿ ಅದ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಆಲ್ರೆಡಿ ದುಡ್ಡಿನಿಂದ ಶ್ರೀಮಂತದ ಇಲ್ಲಂತಲ್ಲ. ಯಾಕಂದ್ರೆ ಮೊನ್ನೆ ಮೋದಿಯವರು ಲೋಕಸಭಾ ಚುನಾವಣೆಯಲ್ಲೇ ಇಡೀ ದೇಶದ ತುಂಬ ಅವ್ರದ್ದು ಎಲ್ಲ ದುಡ್ಡು ಗಿಡ್ಡೆಲ್ಲ ಬರದಂಗೆ ಫ್ರೀಜ್ ಮಾಡಿದರು, ಸಿಗದಂಗೆ ಮಾಡಿದರು. ಆದರೂ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ವಿರೋಧಿಗಳು. ಅದೇನು ಸುಳ್ಳಲ್ಲ, ಶಕ್ತಿ ಅದ. ಆ ಶಕ್ತಿಗೆ ಒಂದು ಸಂಘಟನೆ ಬೇಕಾಗ್ಯದ. RSSಗೆ ಒಂದು ಸಮನಾಗಿ ನಿಲ್ಲುತ್ತಿರುವಂಥ ಸಂಘಟನೆ ಏನಾದರೂ ಉಳಿದ್ರೆ ಅದು ಸೇವಾದಳ. ಗಾಂಧಿ ಅವರು ಸ್ಥಾಪಿಸಿದ್ದು, ಹರ್ಡೇಕರ್ ಮಂಜಪ್ಪನವರು ಸ್ಥಾಪಿಸಿದ್ದು. ಅದನ್ನು ತೆಗೆದುಕೊಂಡ ಬಡ ಜನರ ಪರವಾಗಿ ಇಲ್ಲಿ ಸರ್ವೇ ಮತ್ತು ಇನ್ನುಳಿದ ಏನು ಮಾಡಲಿಕ್ಕೆ ಸಾಧ್ಯ ಹೊರಟ್ರಾಗ ಮಾತ್ರ ಏನಾದರೂ ಭವಿಷ್ಯದ. ಇಲ್ಲಾಂದರೆ ಈಗಿನಂಗೆ ಬರೀ ಟೀಕಾ ಮಾಡ್ತಾ ಹೋಗೋದ್ರಿಂದ ಇಲ್ಲ ಅನ್ನೋ ಸ್ಪಷ್ಟ ಆಗಿದೆ. ಏನೋ ಆಗಲಿ ಮಹಾರಾಷ್ಟ್ರದ ಫಡ್ನವೀಸ್ ಇದೇನು ತೋರಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಆಗಿದ್ದು, ಅವರು RSS ಜಯ ಮೋದಿಯವ್ರ ಮೇಲೆ ಆಗಿರ್ಬೋದು, ರಾಹುಲ್ ಅವ್ರ ಮೇಲೆ ಆಗಿರ್ಬೋದು, ಭಾರತದ ಇನ್ನುಳಿದ ತತ್ವ ಸಿದ್ಧಾಂತಗಳ ಮೇಲೂ ಆಗಿರ್ಬೋದು. ಅದು ಒಂದು ಸಂಕೇತ ಅಂತ ನಾವು ತಿಳ್ಕೊಂಡು ಈ ಹಿನ್ನೆಲೆಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಹೊಸ ಚಿಂತನೆ ಮಾಡಲಿ ಅಂತ ನಾವು ಹೇಳ್ತಾ, ಮತ್ತು ಅದ್ರ ಜೊತೆಗೆ ನಾವು ಅವ್ರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕೆಂದ್ರೆ ಸಂಘಟನೆ ಮಾಡಿ ಸಾಲದಲ್ಲ, ಮಾಡಿದ್ದಾರೆ. ಇವತ್ತು ಹೆಡ್ಗೇವಾರ್, ಅದ್ರ ಜೊತೆಗೆ ಗುರು ಗೋಲ್ವಾಲ್ಕರ್, ಇವತ್ತಿನ ನಮ್ಮ ಏನಪ್ಪ ಅಂದ್ರೆ ಮೋಹನ್ ಭಾಗವತ್, ಇವರೆಲ್ಲರಿಗೂ ನಾವು ಇವತ್ತು ಕಂಗ್ರ್ಯಾಚುಲೇಷನ್ ಹೇಳಬೇಕಾಗಿದೆ. ಅವ್ರು ಗೆದ್ದಿದ್ದಾರೆ, ಮತ್ತಾರು ಅಲ್ಲ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ H16 ನ್ಯೂಸ್ ಅಥವಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.